ಆಚೆ ಮಾಡಿ ತಿಂಗಳು ಆಗಿದೆ 6 ಮಾಡಿ ಇನ್ನು ಮಾಡೇ ಕೊಟ್ಟಿಲ್ಲ. ಯಾರು ಮಾಡಿಕೊಟ್ಟಿಲ್ಲ? ಇಲ್ಲಿ ಸರ್. ಯಾರು ಹೆಸರು ಗೊತ್ತಿದೆಯಾ ತಮಗೆ? ಗೊತ್ತಿಲ್ಲ ಸರ್. ಇವರು ಆದೇಶ ಮಾಡಿದ್ದಾರೆ. ಮಾಡಿದ್ದಾರೆ 2 ಎಷ್ಟು 10 ತಿಂಗಳು ಮಾಡಿದ್ದಾರೆ ಸರ್. 10 ತಿಂಗಳು ಮಾಡಿದ್ದಾರೆ. ಇನ್ನೋರಿಗೆ ಕೊಡಲಿಲ್ಲ. ಇನ್ನೂ ಇಲ್ಲ ಸರ್. ಅಲ್ಲಿ ತಂದು ಕೊಡಬೇಕು, ಇಲ್ಲಿ ಅಪ್ಡೇಟ್ ಕೊಡಬೇಕು ಸರ್. ಓಡಾಡ್ತಾರೆ ಸರ್. ಅಲ್ಲಿ ಕೊಟ್ಟಿದೆ ಸರ್. ಈಗ ನಿಮಗೆ ಎಷ್ಟು ಅಕ್ಸೆಸಿಬಿಲಿಟಿ ಇದೆ ಆ ರೀತಿ ಅವರಿಗೆ ಇರಬೇಕಲ್ಲ. ನಿಮಗೆ ಅಲ್ಲಿ ಗೊತ್ತಿರೋದು ಒಂದು ಫೋನ್ ಮಾಡಿದ್ರೆ ಕನ್ಸಿಡರ್ ಹಿ ಈಸ್ ಮೈ ಫಾದರ್, ಕನ್ಸಿಡರ್ ಇವರು ನಿಮ್ಮ ತಂದೆ. ಮಾಡೋದಿಲ್ಲ ನೀವು? ಇದಕ್ಕೆ ಯಾಕೆ ಮಾಡಲಿಲ್ಲ? ಒಂದು ನಿಮಿಷ, ನಿಮ್ಮ ಹಂತದಲ್ಲಿ ಅವರೇ ನಿಮ್ಮ ತಂದೆ ಆದ್ರೆ ನನ್ನ ಹಂತದಲ್ಲಿ ನಾವು ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀರಾ? ಏನ್ ಮಾಡ್ತೀರಿ? ಫೋನ್ ಮಾಡಿದ್ದೀರಾ ಮೇಡಮ್? ಅಲ್ಲಿ ಫೋನ್ ಮಾಡಿದ್ದೀರಾ? ನಮಗೆ ಆ ರೀತಿ ಬೇಡ. ಪತ್ರ ಬರದೆ ನನ್ನ ಜವಾಬ್ದಾರಿ ಮುಗಿತು ಅಲ್ಲ. ಐ ವಾಂಟ್ ದ ರಿಸಲ್ಟ್. ನೀವು ಯಾಕೆ ಮಾಡಲಿಲ್ಲ? ನನಗೆ ರಿಸಲ್ಟ್ ಓರಿಯೆಂಟೆಡ್ ವರ್ಕ್ ಬೇಕಿಲ್ಲಿ. ನಾನು ಬರದೇ ಕೊಟ್ಟೆ ಬೇಡ. ಅದು 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 ಬ್ರಿಟಿಷರ್ ಜಮಾನದ ಬೇಡ ಉತ್ತರ. ಎಷ್ಟು ಜನ ದಾಖಲೆ ಮಾಡಕ್ಕೆ ಅಲ್ವಾ? ಅಲ್ಲಲ್ಲ, ನನಗೆ ನಾನು ಕೇಳಿದಾಗಲೂ ಟೈಮ್ ಕೊಟ್ಟು ಎಷ್ಟು ದಿನ ಬೇಕು ಮಾಡಕ್ಕೆ? ಅಲ್ಲ, ಟೋಟಲ್ ಓವರ್ ಆಲ್ ನಾನು ಹೇಳೋದು ಐ ಆಮ್ ಗಿವಿಂಗ್ ದಿಸ್ ವರ್ಕ್ ಟು ಯು. ಎಷ್ಟು ದಿನ ಬೇಕು ನಮಗೆ ಮಾಡಕ್ಕೆ? 4 days. 4 working days na? 4 working days. I will give you. ಯಾಕಂದ್ರೆ ಮಧ್ಯದಲ್ಲಿ ನಾಳೆ ನಾಟಕ ರಜೆ ಬರ್ತದೆ. 1 week time I will give you. ಯಾರಪ್ಪ? ಯಾರ ಮನಿ? ಅಮರೇಂದ್ರ ಬಾಹುಬಲಿ. ಅವರು ಮಾತಾಡಿ. ಸ್ಪೀಕರ್ ಹಾಕಿ, ಸ್ಪೀಕರ್ ಕೊಡ್ಲಿ, ಹಾಕು ಮೈಕು. ಅವ್ನು ಕೇಳಿದ್ರೆ ಇವನಿಗೆ, ಕೇಳಿದ್ರೆ ಅವನಿಗೆ. ಒಟ್ಟಿನ ಮೇಲೆ ಸಾರ್ವಜನಿಕರು ಮಾತ್ರ ಚಪ್ಪು. ಹೌದು, ಫೈಲ್ ಎಲ್ಲಿದೆಯಪ್ಪ ಈಗ ನಿಂದು? ಫೈಲ್ ಎಲ್ಲಿದೆ ರೀ ಸ್ವಾಮಿ? ಫೈಲ್ ಎಲ್ಲಿದೆ? ರಿಪೋರ್ಟ್ ಕೊಟ್ಟಿದ್ಯಾ? ಫೈಲ್ ಅವ್ರು ಕೇಳ್ತಾ ಇರೋದು ಫೈಲು. ಒಂದು ನಿಮಿಷ, ಇದಕ್ಕೆ ಫೈಲ್ ಬೇಕಾ ಬರೀ ರಿಪೋರ್ಟ್ ಬೇಕಾ? ಎರಡು ಬೇಕು ನೋಡಪ್ಪ. ಫೈಲು ರಿಪೋರ್ಟ್ ಎರಡು ಬೇಕಂತ ಅವ್ರಿಗೆ. ಏನು ದುಡ್ಡು ಕೊಡ್ಬೇಕಾ ನಿಮಗೆ? ಮತ್ತೆ ಯಾಕೆ ಕೊಟ್ಟಿಲ್ಲ ಇಲ್ಲಿವರೆಗೆ? ರೇ ಸ್ವಾಮಿ, ನಾನು ಕೇಳ್ತಾ ಇರೋದು ಈಗ ನೀವು ಪಬ್ಲಿಕ್ ಇದನ್ನ ಮಾಡಿದ್ದೆ ಯಾವಾಗ? ಆಗಸ್ಟಲ್ಲಿ. ಆಗಸ್ಟಿಂದ ಇಲ್ಲಿವರೆಗೆ ಕೂಡ ಕಂಟಿನ್ಯೂ ಬೇಕು ನಿಮಗೆ. ಯಾರಿಗೆ ಐ ವಾಂಟ್ ಟು ಬಿ ಸಸ್ಪೆಂಡೆಡ್. ಮನೆ ಕಳಿಸಿ ಮೊದಲು. ಇಂಥವ್ರು ಇಟ್ಕೊಂಡ್ರಿ, ಇವ್ರಿಗೆ ಏನು ಉತ್ತರ ಕೊಡ್ತೀರಿ ನೀವು? ಇಂಥವ್ರನ್ನೆಲ್ಲ ಇಟ್ಕೊಂಡು ನೀವು ಹೇಳಿದ್ರೆ ಅಡ್ಮಿಷನ್ ಸರಿ ಮಾಡ್ತಾ ಇದ್ರಿ. ಏನು ಮಾಡಬೇಕು ಅವ್ರ ಮೇಲೆ? ಇಟ್ ಇಸ್ ಯುವರ್ ಕಡಿಕ್ ಜಾಬ್. ನೀವೇ ಯಾರಿಗೆ ಸಸ್ಪೆಂಡ್ ಯಾಕೆ ಮಾಡಿಲ್ಲ? ವೈ ಕಾಂಟ್ ಸ್ಟ್ಯಾಂಡ್ ರಿಪೋರ್ಟ್ ಆಗಿಲ್ಲ. ಜಿಲ್ಲಾಧಿಕಾರಿ ಕಳಿಸಿ, ಎ ಸಿ ಕಳಿಸಿ, ಯಾರು ಸಸ್ಪೆಂಡ್ ಮಾಡ್ತಿದ್ದಾರೆ ಕಳಿಸಿ, ಸಸ್ಪೆಂಡ್ ಮಾಡ್ರಿ. ಇಂಥವ್ರೆಲ್ಲ ಯಾಕೆ ಇಟ್ಕೊತೀರಿ ನೀವು? ಇಟ್ ಅಫೆಕ್ಟ್ಸ್ ಯುವರ್ ಅಡ್ಮಿನಿಸ್ಟ್ರೇಷನ್ ಬಿಡುಗಡೆ ಅಂತ ಹೇಳಿ ಇಂಥವ್ರ ಹುಳುಗಳನ್ನ ಇಟ್ಕೊಂಡ್ರೆ, ಇಂಥ ಹುಳುಗಳನ್ನ ಇಟ್ಕೊಂಡಿದ್ರೆ ನಿಮಗೆ ಬರ್ತದೆ ನೋಡಿ. ಅಫೆಕ್ಟಲ್ಲಿ ನೀವು ಇದು ಮಾಡಿದ್ದು ಇನ್ನೂವರೆಗೆ ಇಟ್ಕೊಂಡು ಏನು
ಹಾಕ್ಬಿಟ್ಟು ಸಿದ್ಧಗಟ್ಟ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅವರು MBBS ಇಲ್ಲ, ಏನಿಲ್ಲ. ಆ ಡಿಪಾರ್ಟ್ಮೆಂಟ್ ಎಲ್ಲ ಯಾರು ಇವ್ರಿಗೆ ಪರವಾಗಿ ಸರ್ ಎಲ್ಲ ರೈಟ್ ಮಾಡ್ತಾ ಇದ್ದೀವಿ ಎಷ್ಟು ಕೇಸ್ ಆಗಿದ್ದಾವೆ? ಸರ್ ಲಾಸ್ಟ್ ಮಂಡೇ ತಿಮ್ಸಂದ್ರದಲ್ಲಿ ಒಂದು ಕ್ಲೋಸ್ ಮಾಡಿದೆ. ನಿನ್ನೆ ವಂಶ ಪಾರಂಪರಿಕ ಅಂತ ಒಂದು ಬೋರ್ಡ್ ಹಾಕ್ಕೊಂಡು ಹಂದಿಗಳ ಚೌಟ್ರಿ ಪಕ್ಕದಲ್ಲಿದ್ದ ಅವನು ಕ್ಲೋಸ್ ಮಾಡಿದ್ದೀನಿ ಸರ್. ನನಗೆ ಮಾಹಿತಿ ಬಂದಿದ್ದ ತಕ್ಷಣ ಇಯರ್ ವೈಸ್ ಎಷ್ಟು ಕೇಸ್ ಮಾಡಿದ್ದಾರೆ? ಆಲ್ಮೋಸ್ಟ್ ಆಲ್ ನಾನು 10 to 14 ಕೇಸ್ ಆಗಿದೆ, ಬರೀ ಕ್ಲೋಸ್ ಆಗಿದೆ. ಕ್ಲೋಸ್ ಮಾಡಿದ್ದೀನಿ ಸರ್. Case ಯಾಕಾಗಿದೆ? ಕೇಸ್ ಯಾಕೆ ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲಿ ಹೋಗಿದ ತಕ್ಷಣ ನಾನು ಒಂದು ಸತಿ ವಾರ್ನ್ ಮಾಡ್ತೀನಿ ವಿದಿನ್ 2 days. Is that provision? ಇಲ್ಲ provision ಇದೆಯಾ? ಇಲ್ಲ ಆನ್ ಮಾಡಕ್ಕೆ? ಸರ್ ಕೇಸು ಹಾಕಿದ್ದೀನಿ ಸರ್. ಬಟ್ ನೋ ಒನ್ ಸರ್ ಯಾರು ಸುಮ್ಮನೆ ಅಷ್ಟೇ ನಾವು ಮಾತಾಡೋದು. Yes. ಇಲ್ಲಿ ವಾರ್ನಿಂಗ್ ಕೇಸ್ ಮಾಡಿದ್ರಿ. ಕೇಸ್ ಅಂತ ಅನ್ನೋದು ಒಂದನ್ನು ಮಾಡಕ್ಕೆ ಹೋಗಿದೆ ಸರ್ ಅಷ್ಟೇ. ಹಾ? ಅದು ಒಂದನ್ನು ಇಲ್ಲಿ ಬಾಕಿದನ್ನೆಲ್ಲ 10 to 12 ಕೇಸಸ್. ಅಲ್ಲ ನಾನು ಹೇಳುದು, ನೀವು ಎಷ್ಟು ವರ್ಷ ಆಗ್ತಿದ್ದು? ಸರ್ 5th year ಸರ್. 5 ವರ್ಷದಲ್ಲಿ ಇಯರ್ ವೈಸ್ ನನಗೆ ಇದನ್ನು ಕೊಡಿ. ಎಷ್ಟು ಕೇಸ್ ಮಾಡಿದ್ರಿ ಇಲ್ಲಿವರೆಗೆ? ಕೇಸ್ ಮಾಡಿ ಅದು ಮಾಡಿಲ್ಲ ಅಂದ್ರೆ ಏನು ಆನ್ ವಾಟ್ ಬೇಸ್? ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಇನ್ನು ಆನ್ ಬೈ ಏನು ಕಂಟ್ರೋಲ್ ಆರ್ ಯು ಕಿಂಗ್ ಆರ್ ಎನಿ ಸೇನಾಧಿಪತಿ? ಇಲ್ಲಿ ಗೆಟ್ ನೋಡಿ ಆಗಿಬಿಡ್ತದೆ. ವೆನ್ ಯು ಆರ್ ನಾಟ್ ಗೋಯಿಂಗ್ ಟು ಬುಕ್ ಅ ಕೇಸ್ ದೆನ್ ವಾಟ್ ಸಾರ್ಟ್ ಆಫ್ ಕಂಟ್ರೋಲ್ ಯು ಆರ್ ಹ್ಯಾವಿಂಗ್? ಫ್ರಮ್ ಟುಮಾರೋ ಆನ್ವರ್ಡ್ಸ್ ನಾವು ಯಾವುದೇ ಇದು ಮಾಡಿದ್ರು ಅಂದ್ರೆ ನೆಗ್ಲಿಜೆನ್ಸಿ ತೋರಿಸಿದಾಗ ಆಯ್ತಲ್ಲ ಇಲ್ಲಿ. ಇಲ್ಲ ನೆಗ್ಲಿಜೆನ್ಸ್ ಅಂತ ಇಲ್ಲ. ಅಂದ್ರೆ ನೀವು ನೆಗ್ಲಿಜೆನ್ಸಿ ತೋರಿಸಿದಾಗ ಆಯ್ತು. ನೆಗ್ಲಿಜೆನ್ಸ್ ನನ್ನ ಪಾರ್ಟಿಯಿಂದ ಆಗಿಲ್ಲ ಸರ್. 100% ಆಗಿದೆ. Legal way. Legal way. ನೀವು ನಾನು ಹೇಳುದು ತಾಲೂಕಾ ಹೆಲ್ತ್ ಆಫೀಸರ್ ಕರ್ತವ್ಯ ಏನು? ಇಂಥ ಕ್ವಾಕ್ಸ್ ಇದ್ದಾಗ ಅವ್ರನ್ನ ಹಿಡಿದು ಅವ್ರನ್ನ ಮಟ್ಟ ಹಾಕೋದು, ಆಮೇಲೆ ಕೇಸ್ ಬುಕ್ ಮಾಡಬೇಕು. ಮಾಡಿದ್ರಂದ್ರೆ ಕೇಸ್ ಬುಕ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕಲಿ ಏನಾಗುತ್ತೆ, ಕಂಟ್ರೋಲಿಗೆ ಬರ್ತದೆ. ಕೇಸ್ ಮಾಡ್ತಾರೆ, ದಿನ ಒಂದಕ್ಕೆ ಕೋರ್ಟ್ ಅಡ್ಡಾಡ್ತಾರೆ, ದಿನ ಒಂದಕ್ಕೆ ಆಯ್ತಂದ್ರೆ ಕಂಟ್ರೋಲಿಗೆ ಬರ್ತದೆ. ಅದನ್ನು ಬಿಟ್ಟು ಮತ್ತೆ ಬರೀ ನಾನು ವಾರ್ ಮಾಡ್ತಾರೆ ಅಂದ್ರೆ ಏನು ಮಾಡುವ ನಿಮ್ಗೆ ಹೆದರ್ತಾರಪ್ಪ. ಹಾಗಿದ್ರೆ ನೀವೇನಾದ್ರು ಹಳೆ ಜೇಮ್ಸ್ ಬಾಂಡ್ ನಂಗೆ ಠಾಕ್ 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 ಅಂತ ಮಾಡೋದಿಲ್ಲ, ಫೈಲ್ ಮಾಡ್ತೀರಾ ನೀವು? ಇಲ್ಲಲ್ಲ. ದೆನ್ ಮತ್ತೆ ನಿಮ್ಗೆ ಹೆಂಗೆ ಹೆದರ್ತಾರೆ ಟ್ಯಾಕ್ಸ್ ಹೇಳಿ? ಹಾಗೇ ಇಲ್ಲ ರೀ, ರಿಜಿಸ್ಟ್ರೇಷನ್ ಮಾಡಿಲ್ಲ. ಇಲ್ಲ ಕೆಲವರು ಸರ್ ಅವರು ಕ್ವಾಕ್ಸ್ಗಳು ಅವ್ರು ರಿಜಿಸ್ಟ್ರೇಷನ್ ಮಾಡಲಿಕ್ಕೂ ಆಗಲ್ಲ ಅಂಥವ್ರನ್ನ ಕ್ಲೋಸ್ ಮಾಡಿ. KPM ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಕೆಲವು ಸ್ಕ್ಯಾನ್ ಸರ್ಟಿಫಿಕೇಟ್ ತಗೋಬೇಕು, ಎಲ್ಲರೂ ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಅಂತ ಸ್ವಲ್ಪ ಟಾಪ್ ಮಾಡಿಸಿ. ಓಕೆ ಸ್ಕ್ಯಾನ್ ಮೆಷಿನ್ ಇಟ್ಕೊಂಡ್ಬಿಟ್ಟು ಸ್ಕ್ಯಾನ್ ಮಾಡಿಸಿ ಇರಲ್ಲ. ಇಲ್ಲ ಸ್ಕ್ಯಾನರ್ಸ್ ಯಾರು ಸ್ಕ್ಯಾನಿಂಗ್ ಚೆಕ್ ಮಾಡಿ ಸ್ಕ್ಯಾನ್ ಮೆಷಿನ್ ಇಟ್ಕೊಂಡಿರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕ್ವಾಲಿಫೈಡ್ ಆಫೀಸ್. ರಾಜಕಾಲುವೆನ ಮಾಡ್ತಾರೆ. ಇಲ್ಲಿ ಸರ್ವೆ ನಂಬರ್ ಬರ್ತಾ ರಾಮಠಾಣ ಸರ್ವೆ ನಂಬರ್ ನೀವು ಸರ್ವೆ ಮಾಡಿ ಗಡಿ ಬರ್ತೀವಿ 12 ಗಂಟೆ ಗಡಿ ಮಾಡ್ತಾರೆ ಸರ್. ಅಷ್ಟೇನು ರಾಜಕಾಲ 2 ನಮ್ಮ ಜಮೀನು ಪಕ್ಕದಲ್ಲೇ ಇದೆ. ಬಟ್ ಅದು ಒತ್ತುವರಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಇವಾಗ ಮೇಲೆ ತೋಟಗಳಲ್ಲಿ 3-4 ವರ್ಷದಿಂದ ನಾನು ಬೆಳೆ ನಾಶ ಆಗಿದೆ. ಈ ರೀಸೆಂಟಾಗಿ ಈ ಸಲ ನಾವು ಅರ್ಜಿ ಕೊಟ್ಟಿದ್ದೀವಿ ಬೆಳೆ ನಾಶ ಆಗಿರೋದೆಲ್ಲ. ಸರ್ ಇಲ್ಲೊಂದಿದೆ, ಅವ್ರದ್ದೇನೆ ಮುಂದುವರೆದು ರಾಜಕಾಲುವೆ ಮತ್ತು ರಸ್ತೆಯನ್ನು ಒತ್ತುವರಿಗೊಳಿಸಲು ಹೇಳಿದ್ರೆ ಇದು ಮಾಡಿರೋದ್ರಿಂದ ಅವನು ಬೆಳೆಗೆ ತೊಂದರೆ ಆಗ್ತದೆ. ತೆರವುಗೊಳಿಸುವ ಬಗ್ಗೆ ಅವ್ರು ಮಾಡದೇ ಇರೋದ್ರಿಂದ ಇವ್ರಿಗೇನೋ ಸಮಸ್ಯೆ ಆಗ್ತದೆ. ಇದಾಗಿದೆ ಸರ್, ಎಲ್ಲ ನಾವು ಕಾಪಿ ಎಲ್ಲ ಕೊಟ್ಟಿದ್ದೀವಿ ಸರ್. ಅದು ಸಾಹೇಬ್ರೆ ಮಾಡ್ತಾರೆ. ಮಾಡ್ತಾರೆ ಎಂಟ್ರಿ ಮಾಡಿ ಹೇಳಿ. ಇವ್ರದ್ದೇನಂತ ಇವ್ರ ಕಡೆಯಿಂದ ನಾವು ಡೆಮೊಲಿಷನ್ ಮಾಡಿದ್ದೀವಿ. ಒಂದು 6 ತಿಂಗಳಿಂದ ಡೆಮಾಲಿಷನ್ ಮಾಡಲಿಕ್ಕೆ ನೋಟಿಸ್ ಕೊಟ್ಟು ಬೇಗ ಬೇಗ ಮಾಡಿಸಿ ಆಯ್ತಪ್ಪ. 3 months ಆಗಬೇಕಾ? 3 months ನೀವು ಮಾಡಲಿಲ್ಲ ಅಂದ್ರೆ ನೀವು ಬಂದು ನಿಲ್ಬೇಕಾಗತ್ತೆ. ನೀವು RPS ಅಂತ ಫಾಲೋ ದ ಪ್ರೊಸೀಜರ್, ಡೂ ಇಟ್ ಫಾಸ್ಟ್.
ನೀವು ಅವಾಗ ಡೊನೇಷನ್ ಹಾಕ್ಬೇಕಾದ್ರೆ ಅವಾಗಲೇ ಬರ್ಬೇಕಿತ್ತಲ್ವಾ? ಇಲ್ಲ ಸರ್ ಕೊಟ್ಟಿದ್ದಾರೆ 2-3 ಸೆಂಟ್ ಮನೆ ಕಟ್ಬೇಕಾದ್ರೆ ಗಲಾಟೆ ಮಾಡಿದ್ದಾರೆ ಎಷ್ಟೋ ಸರಿ ಹೇಳಿ ಮಾಡಿ ಎಲ್ಲ ಗಲಾಟೆ ಮಾಡ್ತಾರೆ ಬಂದು ವ್ಯವಸ್ಥೆ ಮಾತಾಡ್ತಾರೆ ನೀರು ಮಾತಾಡಿದ್ರೆ ಸುಮ್ಮನೆ ಮನೆಗೆ ಹೋಗಿ ಬೈಕ್ ನಾವು ಲೇಟ್ ಮಾಡಿದ್ರೆ ನಮ್ಮೆಲ್ಲ ಪ್ರೆಷರ್ ಅಥವಾ ನಮ್ಮ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹಾಗೆ ನಮ್ಮ PDOಗಳು ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ತುಂಬ ಪ್ರಚಾರ ಮಾಡಿ ಇಷ್ಟೊಂದು ಸುಮಾರು 43 ಅರ್ಜಿಗಳು ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಒಂದು ಯಶಸ್ಸು ಇವರಿಗೆ ನಿಮ್ಮೆಲ್ಲರಿಗೂ ಸಲ್ಲಬೇಕಿದೆ. ಇದೊಂದು ಮಾಡುವಂಥ ಉದ್ದೇಶ ಅಂತಂದರೆ ಒಂದು ನಾವು ಜನರಿಗೆ ಸಾರ್ವಜನಿಕರಿಗೆ ಹತ್ತಿರ ಆಗಬೇಕು. ನಮ್ಮ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಸಾರ್ವಜನಿಕರಿಗೆ ಹತ್ತಿರ ಆಗಬೇಕು. ಅವರ ಸಮಸ್ಯೆಗಳನ್ನು ಇಲ್ಲಿ ಧೈರ್ಯದಿಂದ ಅವರು ತರಬೇಕು. ಆ ಧೈರ್ಯದಿಂದ ಹೇಳ್ತಾ ಇರುವಾಗ ಅಲ್ಲಿ ನಿಜ ಅಂಶಗಳನ್ನು ಅವರು ಅರಿತ್ಕೋಬೇಕು. ಯಾಕೆಂದರೆ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ನಾನು ಕಂಡುಕೊಂಡಿದ್ದೇನು ಅಂತ ಹೇಳಿದ್ರೆ, ನಮ್ಮ ಸಾರ್ವಜನಿಕ ನೌಕರರು ನಾವೇನಿದ್ದೀವಿ, ಪಬ್ಲಿಕ್ ಸರ್ವೆಂಟ್ಸ್ ಅಂತ ನಾವೇನು ಹೇಳ್ಕೊಳ್ತಾ ಇದ್ದೀವಿ, ನಾವು ಅಧಿಕಾರಿಗಳು ಯಾರೇ ಇದ್ರೂ ಸಹಿತ ನಾವು ಒಂದು ನೌಕರರು, ಅವರ ಸೇವೆ ಮಾಡಲಿಕ್ಕೆ ಇದ್ದವರು, ಅದನ್ನು ನಾವು ಮರಿಬಾರ್ದು. ಅವ್ರು ಬಂದಾಗ ಅವ್ರಿಗೆ ಸಮಕ್ಷಮವಾಗಿ ತಾಳ್ಮೆಯಿಂದ ಅವರಿಗೆ ಮಾತಾಡಿ ಏನು ಮಾಡಬೇಕು ಅಂತ ನಾವು ಹೇಳಿದ್ರೆ ಅವರಿಗೆ ಸುಮಾರು 90% ಪರಿಹಾರ ಸಿಗ್ತದೆ. ಅವ್ರು ಎಲ್ಲಿ ಹೋಗಬೇಕು ಅಂತ ನಾವು ಗೈಡ್ ಮಾಡಬೇಕಾಗತ್ತೆ. ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ಅವ್ರು ಹೇಳಬೇಕಾಗುತ್ತೆ. ನಮ್ಮ ಹಂತದಲ್ಲಿ ಅದು ಪರಿಹಾರ ಸಿಗೋದಾದರೆ ಪರಿಹಾರವನ್ನು ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಗದೇ ಇದ್ದ ಪಕ್ಷದಲ್ಲಿ ಎಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಮಗೆ ಗೊತ್ತಿದ್ದಲ್ಲಿ ಅಥವಾ ನಮ್ಗೆ ಗೊತ್ತಿಲ್ಲ ಅಂತ ಪಕ್ಷದಲ್ಲಿ ಯಾರು ಕಾಣಿದ್ರು ಅದನ್ನು ನಾವು ಕೇಳಿಕೊಂಡು ಅದನ್ನು ಪರಿಹಾರ ಮಾಡುವಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಿದರೆ ಅವಾಗೇನಾಗುತ್ತೆ, ನಮ್ಮ ಈ ವ್ಯವಸ್ಥೆ ಮೇಲೆ ಅವರಿಗೆ ಒಂದು ನಂಬಿಕೆ ಬರ್ತದೆ. ಅವರು ಆಶೀರ್ವಾದ ಮಾಡಿ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಶಾಪ ಕೊಟ್ಕೊಂಡು ಹೋಗ್ತಾರೆ. ಆ ಒಂದು ಆಶೀರ್ವಾದನ ಪಡೀಲಿಕ್ಕೆ ನಾವೆಲ್ಲ ಏನು ಮಾಡಬೇಕಾಗುತ್ತೆ, ಪ್ರಾಮಾಣಿಕತೆಯಿಂದ ನಾವು ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಕಂದಾಯ ಇಲಾಖೆಯಿಂದ ಈ ಬಂದಂಥ ಅರ್ಜಿಗಳಲ್ಲಿ ಕಂದಾಯ ಇಲಾಖೆಯಿಂದನೇ ನಮಗೆ ಒಂದು 27 ಅರ್ಜಿಗಳು ಬಂದಿದ್ದಾವೆ. ಮತ್ತು ಭೂಮಾಪನ ಇಲಾಖೆ ಅಲ್ಲಿಂದ ಒಂದು 4 ಅರ್ಜಿಗಳು ಅವರದ್ದಕ್ಕೆ ಸಂಬಂಧಪಟ್ಟದ್ದು, ಆರೋಗ್ಯ ಇಲಾಖೆದು 1, ಆಮೇಲೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ 2, ಆಮೇಲೆ ನಮ್ಮ ತಾಲೂಕಾ ಪಂಚಾಯತ್ ಆಫೀಸಿಗೆ ಸಂಬಂಧಪಟ್ಟಂತ ಅಂದರೆ PDOಗಳಾಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಅವರ ವ್ಯಾಪ್ತಿಗೆ 6 ಅರ್ಜಿಗಳು ಹಾಗೂ ನಗರಸಭೆಗೆ 3 ಅರ್ಜಿಗಳು, ಒಟ್ಟಿನಲ್ಲಿ 43 ಅರ್ಜಿಗಳು ಬಂದಿದ್ದಾವೆ. ಅದೇ ರೀತಿ ಇನ್ನೂ ಸುಮಾರು ಅರ್ಜಿಗಳನ್ನು ಇಲ್ಲಿಯೇ ಪರಿಹಾರ ಮಾಡಿ ಕಳಿಸಿಕೊಟ್ಟಾಗಿದೆ. ಸರಿಸುಮಾರು ನಾವು ಏನು ಅಪೇಕ್ಷೆ ಪಟ್ಟಿದ್ವಿ ಆ ರೀತಿಯಾಗಿ ಗ್ರಾಮಸ್ಥರು ಬಂದು ಇಲ್ಲಿ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಅವರು ಸಹಿತ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೂ ಒಂದು ವಿಶ್ವಾಸವನ್ನು ದೃಢಪಡಿಸಿದ್ದಾರೆ. ಈ ಒಂದು ಹಂತದಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಇದೇ ರೀತಿಯಾಗಿ ನಾವು ಜನರ ಒಂದು ವಿಶ್ವಾಸಕ್ಕೆ ತಕ್ಕುದಾಗಿ ನಾವು ಕೆಲಸ ಮಾಡಬೇಕು. ಮತ್ತು ಮುಂದೆ ನೀವು ಸಹಿತ ಮಾಡ್ತೀರಾ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸ್ತಾ ಇದ್ದೀನಿ.